ಸರ್ ಅದಕ್ಕೆ ನಾವು ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಒಂದು ಅವರು ಒಂದು ಬ್ಲೆಸ್ ಮಾಡೋದೇ ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು. ಒಂದು ಸರ್ತಿ ಹೀಗೆ ಮೈಸೂರಿನಲ್ಲಿ ಬಿಡಿಸಿದಾಗ ಒಬ್ಬರು ವಯಸ್ಸಾಗಿರೋರನ್ನ ಬಿಡಿಸಿದ್ದೆ. ಅವ್ರಿಗೆ ಕ್ಯಾನ್ಸರ್ ಇತ್ತು, ಅರೌಂಡ್ 68 ಇಯರ್ಸ್ ಏನೋ ಅವ್ರಿಗೆ. ಸರಿ, ಅವ್ರನ್ನ ಬಿಡಿಸಿದಾಗ ನಮ್ಮ ತಾಯಿನ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡೆ ನಾನಲ್ಲಿ. ಅವರೆಲ್ಲ ನಮ್ಮ ತಾಯಿಗೆ ಕೈ ಎತ್ತಿ ಮುಗಿದ್ರಮ್ಮ, ನಿಮ್ಗೆ ಒಳ್ಳೇದಾಗಲಿ ಅಂತ. ನಾವಮ್ಮ ಅಂದ್ರೆ ನನಗೆ ಬೇಡಮ್ಮ, ಇವ್ನಿಗೆ ಒಳ್ಳೇದಾದ್ರೆ ಸಾಕು ಅಂತ. ಎಲ್ಲಿ ಬಂದಿದ್ದು ಈ ಥರದ್ದು, ನಾನು ಈ ಥರದ್ದು ಕೆಲಸ ಮಾಡಬೇಕು ಅಂತ ಅನ್ಸಿದ್ದಕ್ಕೆ ಯಾವ್ದೊಂದು ಸ್ಪಾರ್ಕ್ ಆಗೋ ಜಾಗ ಇರಬೇಕು ಸರ್. ನಮಗೆ ತುಂಬ ಪರೀಕ್ಷೆಗೆ ಒಳಗಾಗಿ ತುಂಬ ನೋವು ತಿಂದಿರೋದ್ರಿಂದ ನಾವು ನೋಡಿದ ತಕ್ಷಣ ಅಮಾಯಕರಾರು ಅಂತ ಕಂಡುಹಿಡಿಯೋ ಒಂದು ಸಣ್ಣ ಒಂದು ಜಡ್ಜ್ಮೆಂಟ್ ಇರುತ್ತೆ ಯಾವಾಗಲೂ. ಯಾಕೆಂದರೆ ನೋಡಿ, ಸುಮಾರು ಜನ ಕ್ರೈಮ್ ಮಾಡಿ ಆರಾಮಾಗಿ ಬದುಕ್ತಾ ಇದ್ದಾರೆ, ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವ್ರು ಯಾರಿಗೂ ಪನಿಷ್ಮೆಂಟೇ ಇಲ್ಲ, ಅವ್ರು ಯಾರಿಗೂ ಇದೇ ಇರಲ್ಲ. ಬಟ್ ಕೆಲವ್ರಿಗೆ ಹಿಂಗೆ ಸಿಕ್ಕಾಕೊಂಡ್ಬಿಡ್ತಾರಲ್ಲ, ಅವ್ರು ನೋಡಿದಾಗ ತುಂಬ ನೋವಾಗುತ್ತೆ ಮನಸ್ಸು. ಎಲ್ಲ ಚಿಕ್ಕ ವಯಸ್ಸಿಗೆ ನೆನಪು ಬರುತ್ತೆ. ಇಲ್ಲಿ ಆಡ್ತಾ ಇದ್ದಿದ್ದು, ಓಡಾಡ್ತಾ ಇದ್ದಿದ್ದು, ಅದೇನಕ್ಕೆ ಒಂಥರ ಇದು ವೆರಿ ಇಂಟ್ರೆಸ್ಟಿಂಗ್. ಅದು ತುಂಬ ಆಸೆ. ಒಂದು ವಿಡಿಯೋದಲ್ಲಿ ಒಬ್ಬ ಹಿರಿಯ ಜೀವನ ಹೋಗಿ ಬಂದ್ಬಿಡಿ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಅಂತ ಮಾತಾಡ್ತಾರೆ. ಹೌದು. ಅವ್ರು ತೀರ್ಕೊಂಡ್ರು ನಿನ್ನೆ. ಒಬ್ಬರು ತೀರ್ಕೊಂಡ್ರು, ರೇಜ್ ಆಗಿರೋರು. ಹಾಂ, ಜಡೇಶ್ ಅವ್ರದ್ದು. ನಮ್ಮ ಜಗದೀಶ್ ಈಗ ತಿರ್ಗಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಜಡೇಶ್ ಡೈರೆಕ್ಷನ್ನು. ಭೀಮಾ ಮುಗಿದ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡಿ. ಹಾಂ, ಒಂದು ಸ್ವಲ್ಪ ಈ ಭೀಮಾದೆಲ್ಲ ಕೆಲಸಗಳು ಮತ್ತು ಆಫ್ ದ ರೆಕಾರ್ಡ್ ಹೇಳ್ತೀನಿ. ಕತ್ಲು ಚಂದ್ರ ಏನು ಮಾಡೋದು ಒಂದ್ಸತಿ. ಹೌದು, ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಮಕ್ಕಳ ಬಗ್ಗೆ ಒಂದಷ್ಟು ಒಬ್ಬರು ಅನುಪಮ್ ಕೇರ್ ಫಿಲ್ಮ್ ಇನ್ಸ್ಟಿಟ್ಯೂಟ್, ಒಬ್ಬರು US ಅಲ್ಲಿ ಇದ್ದಾರೆ ಒಂಚೂರು. ಹೌದು, ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಕಲಿತು ಬಂದು ಈಗ ನಮ್ಮ ನಯನ ಸೂದಿದ್ರಲ್ಲ, ಅವ್ರ ಹತ್ರ ಒಂದು ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ. ಆಮೇಲೆ ತಿರ್ಗಿ ನೀನಾಸ್ ನಮ್ಮ ಟೀಚರ್ ಒಬ್ಬರು ತಿರ್ಗಾ ಟ್ರೈನ್ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ. ಸೊ ಹಂಗಾಗಿ ನಾನೇ ತಂದೆ, ಮೋನಿಕಾನೇ ಮಗಳು ಮಾಡ್ತಾರೆ. ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಅವತ್ತು ನಿಮ್ಮ ಹತ್ರ ಹೇಳ್ತೀನಿ. ನಾಳೆ ಒಂದೇ ಆಸೆ ನನಗೆ, ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಯಲ್ಲಿ ನಿಂತ್ಕೊಳ್ತಾ ಇರೋ ಪರವಾಗಿಲ್ಲ, ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ಆಸೆ. ಅದನ್ನು ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ. ಒಂದು ನಮ್ಮದೇನೋ ಶಕ್ತಿ, ನಾವು ಅವ್ರು ಕೊಟ್ಟಿರೋದು ನಮಗೆ. ಅವ್ರ ಜೊತೆ ಒಂದು ಹೊತ್ತು ಊಟ ಮಾಡೋಕೆ ನಾನು ಒಂಚೂರು ಅವ್ರ ಹತ್ರ ಇದ್ದರೆ ನನಗೆ ಅಷ್ಟೇ ಖುಷಿ, ಇನ್ನೇನು ಖುಷಿ. ಇದೆಲ್ಲ ಮರ್ತು ಬಿಟ್ಟಿದ್ದೀನಿ, ಏಜ್ ಎಲ್ಲ ನನ್ನ ತಲೆಯಲ್ಲಿಲ್ಲ. ನೀವೇ ನೆನಪಿಸೋದು ನನಗೆ. ಇಲ್ಲಿ ದುನಿಯಾ ವಿಜಯ್ ಅವ್ರ ಖುಷಿಗೋಸ್ಕರ ಇಷ್ಟು ಮಾಡ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ರೀಸೆಂಟ್ ಆಗಾದಂಥ ಒಂದಷ್ಟು ಅಚಾತುರ್ಯಗಳೆಲ್ಲ ನೆನೆಸ್ಕೊಂಡ್ರೆ ನೀವು ಇಲ್ಲಿ ತುಂಬಾ ವ್ಯವಸ್ಥಿತವಾಗಿ ಮಾಡಿರೋದು ನೋಡಿ ಖುಷಿ ಆಗುತ್ತೆ. ಒಂದು ಕಡೆ ಫೈರ್ ಇಂಜನ್ ಎಲ್ಲ ತರಿಸ್ಕೊಂಡಿದ್ದೀರಾ. ಹೌದು, ಫೈರ್ ಇಂಜಿನ್ ಇದೆ, ಆ್ಯಂಬುಲೆನ್ಸ್ ಇದೆ. ಸೊ ಹಂಗಾಗಿ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ, ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ. ಯಾಕೆಂದರೆ ನಾವು ನಮಗೆ ಅದಂಗೆ ಹೇಳ್ತಾರೆ, ನಿಜವಾದ ಶಕ್ತಿಗಳೇ ಅವರು, ನಿಜವಾದ ಶಕ್ತಿನೇ ಅವರು. ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ, ಅವ್ವ ಅಭಿಮಾನಿ ಅಂತ. ನಿಜವಾದ ಶಕ್ತಿಗಳು ವರ್ಕೌಟ್ ಆಗ್ತಿಲ್ಲ ಅಂತ, ಅಂದರೆ ಸದ್ಯದಲ್ಲೇ ಶಿವಣ್ಣ ಮತ್ತು ದುನಿಯಾ ವಿಜಯ್ ಅವರು ಸಿನಿಮಾ ಮಾಡ್ತಾರೆ ಅಂತ ಮಾತುಕತೆ ಅಂದರೆ ಟಾಕ್ ಆಗುತ್ತೆ, ಮತ್ತು ಅದು ಮೇನ್ ಸ್ಟ್ರೀಮ್ಗೆ ಬರ್ತಾ ಇಲ್ಲ. ಯಾವಾಗ ಕಾಂಬಿನೇಷನ್ನು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ನಿಜವಾಗ್ಲೂ ವೆಯ್ಟ್ ಮಾಡ್ತಾಯಿದ್ದೀನಿ. ನಂಗೆ ಅದೊಂದು ನನ್ನ ಲೈಫ್ ಅಚೀವ್ಮೆಂಟಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು. ನಂಗೆ ಮನಸಾರೆ ತುಂಬ ಖುಷಿ ಇದೆ. ರಜನಿಕಾಂತ್ ಅವ್ರ ಜೊತೆ ಅದು ನೋಡಬೇಕು, ಗೊತ್ತಿಲ್ಲ, ಅದನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ. ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ ಸುಮ್ಮನೆ. ಮತ್ತು ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಟೀಸರು ಇವತ್ತು ನೋಡಿದಾಗ ತುಂಬ ಇಂಪ್ರೆಸಿವ್ ಆಗಿದೆ. ಹಾಗಾಗಿ ನಿರೀಕ್ಷೆ ಹೆಚ್ಚಿದೆ ಸಿನಿಮಾ ಮೇಲೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಆದಷ್ಟು ಜಲ್ದಿ ಅನೌನ್ಸ್